ರಾಮನಗರದಲ್ಲಿ ರಾಮ ಅಂತ ಹೆಸರಿದೆ, ಅದೇನಾದ್ರೂ ಸಮಸ್ಯೆ ಆಗ್ತಿದೆಯಾ ಕಾಂಗ್ರೆಸ್ನವ್ರಿಗೆ? ಏನೋ ಇರ್ಬೋದೇನೋ ಅವ್ರಿಗೆ. ದೇಶದಲ್ಲೆಲ್ಲ ಇರೋ ರಾಮ ಇಲ್ಲ ಕೇಳ ಅಂತ ಅವ್ರು ವಾದ ಮಾಡಿದ್ರು ಅವಾಗ. ಸರಿನಾ ಇವೆಲ್ಲ? ಕುಮಾರಸ್ವಾಮಿನೂ ಅಷ್ಟೇನೆ, DK ಶಿವಕುಮಾರು ಅಷ್ಟೇನೆ, ಎಲ್ಲ ಅಷ್ಟೇ. ಎಲ್ಲನೂ ಮಾಡ್ತೀವಿ ಅಂತ ಭರವಸೆ ತಗೊಂಡು ಓಟ್ ಹಾಕಿಸ್ಕೊಂತಾರೆ. ಓಟ್ ಹಾಕಿಸ್ಕೊಂಡಾದ್ಮೇಲೆ ಅವ್ರವ್ರದ್ದು ಅನುಕೂಲ ನೋಡ್ಕೊಂತಾರೆ. ರಾಮನಗರ ಅನ್ನೋ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್ ಅವರು. ಒಪ್ಕೊಳ್ತೀರಾ ನೀವು? ಬೆಂಗಳೂರು ಆದ್ರೆ ಒಳ್ಳೇದೇ ಅಲ್ವಾ? ಯಾಕೆಂದ್ರೆ ಕೆಂಪೇಗೌಡರು ಕಟ್ಟಿರೋ ನಾಡು, ಅವ್ರ ತವ್ರ ಮನೆ ಇದೆ, ಅದು ಆ ದಕ್ಷಿಣ ಮಾಡೋದು ಒಳ್ಳೆ. ಮೇಡಮ್, ನಿಮ್ಮ ಹೆಸರು? ಶಾಂತಮ್ಮ. ನೋಡಿ, ಈಗ ನಾನು ಹೇಳಿದಾಗೆ ರಾಮನಗರ ಅನ್ನೋ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್ ಅವರು. ನಿಮಗೆ ಇದಕ್ಕೆ ಒಪ್ಪಿಗೆ ಇದೆಯಾ? ನಾವೇನು ಹೇಳೋಣ, ಅವತ್ತಿಂದ ಇರೋ ರಾಮನಗರ ಅಂತ ಅದೇ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಚೇಂಜ್ ಮಾಡೋದು ಯಾಕಂತ ಮಾಡಬೇಕು ಅಂತ ಅಂತಾರಲ್ವಾ, ಇವಾಗ ಎಲ್ಲದರಲ್ಲೂ ಚೇಂಜ್ ಮಾಡಬೇಕಾಗ್ತದೆ. ನಮಗೆ ರಾಮನಗರ ಜಿಲ್ಲೆ ಅಂತ ಐತೆ, ಇವಾಗ ಎಲ್ಲ ಬೆಂಗಳೂರು ಜಿಲ್ಲೆ ಅಂತ ಮಾಡಬೇಕಾಗ್ತದೆ. ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ, ಅದರಿಂದ ಸಮಸ್ಯೆ ಆಗುತ್ತೆ. ಅವ್ರು ಹೇಳ್ತಾರೆ ಎಲ್ಲದರ ಬೆಲೆ ಜಾಸ್ತಿ ಆಗುತ್ತೆ, ಒಳ್ಳೇದಾಗುತ್ತೆ ನಮ್ಮ ರೈತರಿಗೆ ಅಂತೆಲ್ಲ ಮಾತಾಡ್ತಾರಪ್ಪ. ಒಳ್ಳೇದಲ್ವಾ ಜಮೀನು ಬೆಲೆ ಎಲ್ಲ ಜಾಸ್ತಿ ಆದರೆ? ಜಮೀನು ಬೆಲೆ ಜಾಸ್ತಿ ಆದರೆ ಒಳ್ಳೆಯದು, ಆದರೆ ನಮ್ಮ ಬಡವರು ನಾವು ಹೆಂಗೆ ಜೀವನ ಮಾಡೋಣ ಹೇಳ್ರಿ? ಎಲ್ಲ ಕೂಲಿ ಮಾಡೇ ತಿನ್ನೋದು. ಯಾಕೆ ಈ ರೀತಿ ಅಂತ ಯೋಚನೆ ಬಂತು ಅಂತ ಕಾಂಗ್ರೆಸ್ನವ್ರಿಗೆ, DK ಶಿವಕುಮಾರ್ಗೆ? ಅದು ನಾವೇನು ಹೇಳೋಕ್ಕಾಗುತ್ತೆ, ಯಾರಾದರೂ ದೊಡ್ಡವ್ರು ಹೇಳಬೇಕು. ನಮ್ಗೆ ಅಷ್ಟು ಥರ ಈ ಹೆಸರಲ್ಲೂ ರಾಜಕಾರಣ ಮಾಡ್ತಿದಾರ ಅಂತ? ಅದೇನು ನಮ್ಗೆ ಗೊತ್ತ. ಏನು ಯಜಮಾನ್ರಿ ನಿಮ್ಮ ಹೆಸರು? ಕೃಷ್ಣಪ್ಪ ಸರ್. ಈಗ ಏನು ಹೇಳ್ತೀರಿ? ಭಾಳ ಹಿರಿಯರು ನೀವು, ರಾಮನಗರ ಜಿಲ್ಲೆಯಲ್ಲೇ ಇದ್ದವರು, ಎಲ್ಲವನ್ನ ನೋಡ್ಕೊಂಡು ಬಂದಂಥವ್ರು. ರಾಮನಗರ ಅನ್ನೋ ಹೆಸರನ್ನ ಬದಲಾವಣೆ ಮಾಡೋಕೆ ಮುಂದಾಗಿದ್ದಾರೆ DK ಶಿವಕುಮಾರ್. ಅದು ಬೇಕಾಗಿಲ್ಲ ಸರ್. ಯಾಕೆ ಏನಕ್ಕೆ ಬೇಕು? ಈಗ ಒಬ್ಬೊಬ್ಬರು ಒಂದೊಂದು ಬಂದಾಗೆಲ್ಲ ಒಂದೊಂದು ಥರ ಮಾಡ್ತಿದ್ರೆ ಹೆಂಗೆ? ಕುಮಾರಸ್ವಾಮಿ ಬಂದರು, ಬೆಂಗಳೂರು ಜಿಲ್ಲೆ ಇದ್ದಿತ್ತ ರಾಮನಗರ ಜಿಲ್ಲೆ ಮಾಡಿದ್ರಲ್ಲ ಸರ್. ಈಗ ರಾಮನಗರ ಜಿಲ್ಲೆ DK ಅವ್ರು ಬಂದರು, ಈಗಲೇ ಬೆಂಗಳೂರು ದಕ್ಷಿಣಕ್ಕೆ ಮಾಡೋಕೆ ಕೊಟ್ಟವ್ರೆ. ಮತ್ತು ಏನಕ್ಕೆ ಹಂಗಾರೆ ಇನ್ನೊಬ್ಬ ತಾನೆ ಇನ್ನೊಂದು ಮಾಡ್ತಾನೆ ಅಲ್ವಾ? ಈ ಸರಿನಾ? ಇಲ್ಲ, ಅದರಿಂದ ಬೇಕಾಗಿಲ್ಲ ಸರ್. ಯಾಕೆ ಈ ಯೋಚನೆಗಳನ್ನು ಮಾಡ್ತಿದ್ದಾರೆ ಅಂತ ಇವರು? ಅವ್ರ ಅನುಕೂಲಕ್ಕೆ ಸರ್, ಅವ್ರ ಅನುಕೂಲಕ್ಕೆ, ಅವ್ರ ಜಮೀನುಗಳ ಬೆಲೆಗೆ ಬರಲಿ ಇತ್ತ. ಇನ್ನೇನು ಹಂಗಂದ್ರೆ ರೈತರಿಗೂ ಕೂಡ ಹೆಲ್ಪ್ ಆಗುತ್ತಲ್ಲ ಜಮೀನು ಬೆಲೆ ಬಂದರೆ? ರೈತರು ಜಮೀನು ಮಾರ್ಕೋತಾರ, ಅವ್ರಿಗೆ ತಿನ್ನೋಕ್ಕೆ ಗತಿ ಇರಲ್ಲ. ಇವ್ರುಗಳು ಸಾವಿರಾರು ಎಕರೆ ಲೂಟಿ ಹೊಡೆದು ಮಾಡೋ ಇರ್ತಾರೆ. ರಾಜಕೀಯ ಇವ್ರದ್ದು. ಹೌದು ಸರ್. ಈಗ ರಾಮನಗರದಲ್ಲಿ ರಾಮ ಅಂತ ಹೆಸರಿದೆ, ಅದೇನಾದರೂ ಸಮಸ್ಯೆ ಆಗ್ತಿದೆಯಾ ಕಾಂಗ್ರೆಸ್ನವ್ರಿಗೆ? ಏನೋ ಇರ್ಬೋದೇನೋ ಅವ್ರಿಗೆ. ದೇಶದಲ್ಲೆಲ್ಲ ಇರೋ ರಾಮ ಇಲ್ಲ ಕೇಳ ಅಂತ ಅವ್ರು ವಾದ ಮಾಡಿದ್ರು ಅವಾಗ. ಸರಿನಾ ಇವೆಲ್ಲ? ಇಲ್ಲಿಂದ ಬಾಡ್ಬೇಕಲ್ವ ಸರ್? ಮತ್ತೆ ನೀವು ಒಪ್ಕೊಳ್ಳಲ್ಲ ಹಾಗಾದರೆ? ನಮಗೆ ಒಪ್ಪಿಗೆ ಇಲ್ಲ ಸರ್. ರಾಮನಗರ ಆಗಿರಬೇಕು, ನಗರನೇ ಇರಬೇಕು. ಆ ಮಾಗಡಿನೂ ಒಂದ್ಸರಿ ಚೇಂಜ್ ಮಾಡಕ್ಕೆ ಕೊಟ್ಟಿದ್ರು. ನೆಲಮಂಗ ಕರೆದ, ರಾಮನಗರ ಕರೆದ ಮಾಡಿ ಮಾಗಡಿನೇ ಇಲ್ಲ ಮಾಡಿದರು. ಇವೆಲ್ಲ ಸರಿನಾ ಸರ್? ಇನ್ನೇ ನಮ್ಮ ತಾತನ ಕಾಲದಿಂದ ಬಂದಿರೋವು. ಇವೆಲ್ಲ ಸರಿನಾ ಸರ್? ಏನು ಹೇಳ್ತೀರಾ ಈಗ ನೀವು? ರಾಮನಗರ ಜಿಲ್ಲೆಯಾಗಿ ಇರಬೇಕು ಹೊರತು ದಕ್ಷಿಣ ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲ ಸೌಕರ್ಯನಿದೆ, ರೇಷ್ಮೆ ಮಾರ್ಕೆಟ್ ಇದೆ, ಕಾಲದಿಂದ ರೇಷ್ಮೆ ರಾಜ ಅಂತ ಹೆಸರು ತಂಡೈತೆ ರಾಮನಗರ. ಆದ್ದರಿಂದ ಇದು ರಾಮನಗರ ಜಿಲ್ಲೆಯಾಗಿ ಹೊರತು ಇವರು ಏನೋ ರಾಜಕೀಯಕ್ಕೋಸ್ಕರ ಇದು ಮಾಡ್ತಾ ಇರೋದು ಹೊರತು ಇದು ರಾಮನಗರ ಜಿಲ್ಲೆಯಾಗಿ ಇರಬೇಕು. ರೇಷ್ಮೆ ಮಾರ್ಕೆಟು ಹೆಸರುವಾಸಿಯಾಗಿದೆ. ರೇಷ್ಮೆ ಗೂಡು ಅವತ್ತಿಂದ ರಾಮನಗರ ವ್ಯಾಪಾರಕ್ಕೆ ಎಲ್ಲಕ್ಕೂ ಅನುಕೂಲವಾಗಿದೆ. ಇದು ರಾಮನಗರ ಜಿಲ್ಲೆಯಾಗೇ ಇರಬೇಕು. ಮುಂಚೆ ಬೆಂಗಳೂರು ಗ್ರಾಮಾಂತರ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಇದನ್ನು ರಾಮನಗರ ಅಂತ ಮಾಡಿದರು. ಈಗ DK ಶಿವಕುಮಾರ್ ಅವರು ಸಡನ್ಲಿ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬಿಡ್ತೀವಿ ಅಥವಾ ಬೆಂಗಳೂರು ದಕ್ಷಿಣ ಅಂತ ಹೆಸರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಈ ಯೋಚನೆಗಳನ್ನ ಮಾಡ್ತಿದ್ದಾರೆ ಅಂತ ಇವರು? ಇಲ್ಲ ಸರ್, ಅದು ಗೊತ್ತಿಲ್ಲ. ಏನಕ್ಕೋಸ್ಕರ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ನಮಗೆ ರೇಷ್ಮೆಗೆ ಅನುಕೂಲ ಆಗಿದೆ, ರಾಮನಗರ ಜಿಲ್ಲೆಯಾಗಿ ಕುಮಾರಸ್ವಾಮಿ ಮಾಡಿದ್ದಾರೆ, ಎಲ್ಲ ರೀತಿ ಅನುಕೂಲ ಆಗಿದೆ. ದಯವಿಟ್ಟು ಎಲ್ಲ ರಾಮನಗರ ಜಿಲ್ಲೆಯಾಗೆ ಇರಬೇಕು, ದಕ್ಷಿಣ ಇದು ಬೇಡಿ ನಮಗೆ. ಬೆಂಗಳೂರು ದಕ್ಷಿಣ ಆದರೆ ಬೇರೆ ಬೇರೆ ವ್ಯವಸ್ಥೆಗಳು ಬದಲಾಗ್ತವೆ, ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಇವಾಗ ರಾಮನಗರ ಜಿಲ್ಲೆಗೆ ಕುದೂರಿಂದ ಬರೋರಿಗೆ ಎಲ್ಲ ತಾಲೂಕು ಆಫೀಸ್ ಕಚೇರಿಗಳಿಗೆ ಎಲ್ಲ ಅನುಕೂಲ ಆಗಿದೆ. ಅದು ರಾಮನಗರ ಜಿಲ್ಲೆ. ದಕ್ಷಿಣ ಮಾಡಿದರೆ ದೂರ ಅವ್ರಿಗೆ ತಾಲೂಕು ಕಚೇರಿ ಕೆಲಸಗಳಿಗೆ ಎಲ್ಲ ರೈತರಿಗೆ ತೊಂದರೆ ಆಗ್ತದೆ. ರಾಮನಗರ ಜಿಲ್ಲೆ ಕುದೂರು, ಸೋಲೂರು ಎಲ್ಲ ಹತ್ರ ಇರೋದ್ರಿಂದ ಅವ್ರಿಗೆ ಬೇಗ ಕೆಲಸನೂ ಮುಗಿಸ್ಬೋದು. ದೂರ ಆದರೆ ಕೆಲಸ ಇವು ಬೇರೆ ರೆಕಾರ್ಡ್ಸ್ಗಳು ಅವು ಮಾಡ್ಸೋಕ್ಕೆ ಎಲ್ಲ ತೊಂದರೆ ಆಗುತ್ತೆ ಸರ್.
ಹಾಗಾಗಿ ಚೇಂಜ್ ಆಗೋದು ಬೇಡ. ಬೇಡ ಬೇಡ. ಏನು ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ ಸರ್. ನಾನು ಈಗಾಗಲೇ ಹೇಳಿದಾಗ ನಿಮಗೆ ರಾಮನಗರ ಅನ್ನೋ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಪ್ಕೊಳ್ತೀರಾ ನೀವು? ಜಿಲ್ಲೆ ಅದೇ ಇರಲಿ, ಈಗ ಅವ್ರು ದಕ್ಷಿಣ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಅದು ಒಳ್ಳೇದೇನೆ. ಯಾಕೆ? ಒಳ್ಳೇದು, ಇಂಪ್ರೂವ್ಮೆಂಟ್ ಆಗುತ್ತೆ. ಮುಂಚೆ ಇದ್ದಿದ್ದೆ ಬೆಂಗಳೂರು ಗ್ರಾಮಾಂತರ ಅಂತಲೇ ಇದ್ದಿದ್ದು. ಇದನ್ನೇನು ಮಾಡಿದ್ರು, ರಾಮನಗರ ಜಿಲ್ಲೆ ಸೇರಿಸಿದ್ರು. ಬೆಂಗಳೂರು ಆದರೆ ಒಳ್ಳೇದೇ ಅಲ್ವಾ? ಯಾಕೆಂದರೆ ಕೆಂಪೇಗೌಡರು ಕಟ್ಟಿರೋದು ನಾಡು, ಅವ್ರ ತವ್ರ ಮನೆ ಇದು, ಅದು ಆ ದಕ್ಷಿಣ ಮಾಡೋದು ಒಳ್ಳೇದೇ. ರಾಮನಗರ ಇದ್ದರೆ ಇಂಪ್ರೂವ್ ಆಗಲ್ವಾ? ಇಂಪ್ರೂವ್ಮೆಂಟ್ ಅಂದರೆ ಎಲ್ಲಿ ಆಗ್ತದೆ ಹೇಳಿ, ಏನಾಗ್ತದೆ? ಎಲ್ಲ ನಾವು ಸುತ್ಕೊಂಡು ಹೋಗ್ಬೇಕು. ಈಗ ಮುಂಚೆ ಆದರೆ ಬೆಂಗಳೂರಿಗೆ ಹೋದರೆ 2 ಕೆಲಸ ಆಗೋದು, ಈಗ ಹೋದ್ರೆ ರಾಮನಗರಕ್ಕೆ ಹೋದ್ರೆ 1 ಕೆಲಸ ಮಾಡ್ಕೊಂಬರ್ಬೇಕು ನಾವು. ಅಲ್ಲ, ಈಗ ಬೆಂಗಳೂರು ಅಂತ ಇಂಪ್ರೂವ್ ಮಾಡ್ತಾರೆ, ರಾಮನಗರ ಅಂತಲೇ ಇಂಪ್ರೂವ್ ಮಾಡೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಇವರು? ಆಗ್ತಿಲ್ವಲ್ಲ, ಯಾವುದೋ ಫ್ಯಾಕ್ಟ್ರಿಗಳಿಲ್ಲ, ಯಾವುದೋ ಕೆಲಸಗಳೇ ಇಲ್ವಲ್ಲ ಇಲ್ಲಿ. ಮಾಡೋ ಮನಸ್ಸಿಲ್ಲ ಅಂತ ಆಯಿತು. ಮಾಡೋ ಮನ್ಸಿದ್ರೆ ಯಾವತ್ತೋ ಮಾಡಿ. ಇದೇ ನಾಯಕರಲ್ವಾ ಡಿ ಕೆ ಶಿವಕುಮಾರ್ ಅವರು? ಇದೇ ಜಿಲ್ಲೆಯವರು. ಕುಮಾರಸ್ವಾಮಿ ಅವರು ಇದೇ ಜಿಲ್ಲೆಯವರು. ಮಾಡ್ಬೋದಲ್ಲ? ಎಲ್ಲಿ ಮಾಡೋರು ಸರ್? ಎಲ್ಲೈತೆ ಹೇಳಿ? ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಯುವಕ್ರಿಗೆ ಕೆಲಸನೇ ಇಲ್ಲ ಇಲ್ಲಿ. ಹಾಂ, ಸೊ ನಿಮ್ಗೆ ಒಪ್ಪಿಗೆ ಇದೆ ಹಾಗಾದರೆ ಚೇಂಜ್ ಮಾಡೋಕ್ಕೆ? ಮಾಡೋದು ಒಳ್ಳೇದೇನೆ. ಏನು ಹೇಳ್ತೀರಾ? ಯಾವನ ಫ್ಯಾಕ್ಟ್ರಿಗಳು ಆದರೆ ಅದೊಂಥರ ಏನೋ ಕೆಲಸ ಏನೋ ಮಾಡ್ಕೋಬೋದು, ಕೂಲಿ ಮಾಡ್ಕೋ ಒಳ್ಳೇದಾಗ್ತದೆ. ಯಾವ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ, ಏನಿಲ್ಲ. ರಾಮನಗರಿಗೆ, ಬೆಂಗಳೂರು ಕಡೆಗೆ, ಕುಣಗಲ್ ಕಡೆಗೆ ಈ ಕಡೆ ಎಲ್ಲ ಫ್ಯಾಕ್ಟ್ರಿಗಳು ಮಾಡ್ಯಾವ್ರೆ. ಜನಕ್ಕೆ ಅನುಕೂಲ ಐತೆ, ಕೆಲಸಕ್ಕೆ ಹೋಗ್ತಾರೆ. ಇಲ್ಲಿ ಏನು ಕೆಲಸಗಳು ಇಲ್ಲ, ಯಾವ ಫ್ಯಾಕ್ಟ್ರಿನೂ ಇಲ್ಲ, ಒಂದು ಗಾರ್ಮೆಂಟ್ಸು ಇಲ್ಲ. ಅದು ಯಾವುದೋ ಗಾರ್ಮೆಂಟ್ಸ್ ಮಾಡೋಕೆ ಹೋದ್ರು, ಅದಕ್ಕೂ ಕೊಕ್ಕಿ ಹಾಕಿ ನಿಲ್ಲಿಸಿದ್ರು, ಈಗ ರೆಡಿ ಮಾಡ್ಯಾವ್ರೆ. ಬೆಂಗಳೂರು ದಕ್ಷಿಣ ಮಾಡಿಬಿಟ್ರೆ ಇವೆಲ್ಲ ಬರ್ತಾವ? ಏನು ಒಳ್ಳೇದು ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಏನೋ ಹಿಂಗಾದರೂ ಮಾಡಿದ್ರೆ ಆಗ್ತದೇನೋ ಅಂತ ನಾವು ಅಷ್ಟೇ. ರಾಮನಗರ ಹೆಸರು ಇದ್ಕೊಂಡೇ ಮಾಡ್ಬೋದಲ್ಲ ಅಂತ. ರಾಮನಗರ ಮಾಡಿಕೊಂಡು ಏನು ಮಾಡ್ತಾವ್ರು? ಏನು ಮಾಡ್ತಾ ಇಲ್ವಲ್ಲ ಯಾರೂ. ಯಾರು ಮುಂದೆನೇ ಬರ್ತಾ ಇಲ್ವಲ್ಲ. ಮಾಗಡಿ ಪ್ರತಿಮಾ ಹೆಂಗೈತೆ ಹಂಗೆ ಐತೆ. ಯಾರು ಬಂದರೂ ಏನೂ ಇಂಪ್ರೂವ್ ಮಾಡ್ತಾ ಇಲ್ಲ ಮಾಗಡಿಗೆ. ಯಾವುದೋ ಸ್ವಾಮಿ ಮಾಡಿದ್ರು ಒಂದೇನೇ, ರಾಮನಗರ ಮಾಡೋರು ಒಂದೇ, ಮಾಗಡಿ ಮಾಡೋರು ಒಂದೇ. ಅವ್ರ ಮನಸ್ಸಲ್ಲಿದ್ದರೆ ಯಾವ್ದು ಮಾಡಬೇಕು ಅಂತಂದರೆ ಮಾಡ್ತಾರೆ. ಮಾಡ್ಲಾರದಕ್ಕೆ ಸಂಕಟಕ್ಕೆ ಏನು ಮಾಡಲ್ಲ ಅವರು. ಕುಮಾರಸ್ವಾಮಿನೂ ಅಷ್ಟೇನೇ, ಡಿ ಕೆ ಶಿವಕುಮಾರು ಅಷ್ಟೇನೇ, ಎಲ್ಲ ಅಷ್ಟೇ. ಎಲ್ಲನೂ ಮಾಡ್ತೀವಿ ಅಂತ ಭರವಸೆ ತಗೊಂಡು ಓಟ್ ಹಾಕಿಸ್ಕೊಂತಾರೆ. ಓಟ್ ಹಾಕಿಸ್ಕೊಂಡಾದ್ಮೇಲೆ ಅವ್ರವ್ರದ್ದು ಅನುಕೂಲ ನೋಡ್ಕೊತಾರೆ. ಕಳಿಸ್ರಾ? ಯಾವುದೂ ಇಲ್ಲ. ರೋಡ್ಗಳೇ ಸರಿ ಇಲ್ಲ ಟೌನ್ ಏರಿಯಾದಲ್ಲಿ. ನಮ್ಮ ರಾಮನಗರ ಟೌನ್ ಆಗಲಿ, ಮಾಗಡಿ ಟೌನ್ ಆಗಲಿ, ಚನ್ನಪಟ್ಟಣ ಟೌನ್ ಆಗಲಿ, ಕನಕಪುರ ಟೌನ್ ಆಗಲಿ, ರೋಡ್ ಚೆನ್ನಾಗವ. ಸ್ವಾಮಿ. ಟೌನ್ ಏರಿಯಾ, ಮುನ್ಸಿಪಲ್ ಏರಿಯಾನೇ ರೋಡ್ ಚೆನ್ನಾಗವ. 4 ತಾಲೂಕಲ್ಲೂ ರೋಡ್ ಚೆನ್ನಾಗಿಲ್ಲ. ಇನ್ನೂ ಹಳ್ಳಿ ಕಡೆ ಅದು ಇದು ಸಿಮೆಂಟ್ ರೋಡು ಅದು ಇದು ಮಾಡ್ಕೊಂಡವ್ರೆ, ಅದಕ್ಕೆ ಇದು ಮಾಡಿದ್ದಾರೆ. ಟೌನ್ ಏರಿಯಾದಲ್ಲಿ, ಮುನ್ಸಿಪಲ್ ಏರಿಯಾದವು ಯಾವ ರೋಡ್ ಚೆನ್ನಾಗಿಲ್ಲ 4 ತಾಲೂಕಲ್ಲೂ. ಹೇಳ್ತಾರೆ ಭರವಸೆ, ನಮ್ಗೆ ಸರ್ಕಾರಕ್ಕೆ ಓಟ್ ಹಾಕ್ಬಿಡಿ, ನಾವು ಇಂಥವು ಮಾಡ್ತೀವಿ ಅಂಥದ್ದು ಮಾಡ್ತೀವಿ ಅಂತ. ಗೆದ್ದವರೆಗೂ ಅಷ್ಟೇ, ಗೆದ್ದಾದ್ಮೇಲೆ ಮಾಡೋದು ಅಷ್ಟೇ ಸ್ವಾಮಿ. ಎಲ್ಲ ಅಷ್ಟೇ. ನಾನಾದರೂ ಅಷ್ಟೇ, ಅವರಾದರೂ ಅಷ್ಟೇ, ಎಲ್ಲ ಅಷ್ಟೇ. ಎಷ್ಟು ವರ್ಷ ಇಲ್ಲದಂಥ ಯೋಚನೆ ಈಗ ಯಾಕೆ ಬಂತು ಅಂತ ಇವ್ರಿಗೆ ಹೆಸರು ಚೇಂಜ್ ಮಾಡಿಬಿಡ್ಬೇಕು ಅಂತ ಅದನ್ನು ಅವರೇ ತಿಳ್ಕೊಬೇಕು ಬುದ್ಧಿ. ಅದನ್ನು ಹೆಸರು ಏನು ಮಾಡ್ತದೆ ಬುದ್ಧಿ? ಮಾಡೋ ಕೆಲಸ ಮನಸ್ಸಲ್ಲಿ ನಿಷ್ಠೆ ಇದ್ದರೆ ಯಾವ ಕೆಲಸ ಆದರೂ ನಡೀತದೆ. ಹೆಸರು ಚೇಂಜ್ ಮಾಡ್ಕೊಂಬಿಟ್ರಿ. ಇವಾಗ ನಾನು ಹನುಮಂತ ಅಂತ ನನ್ನ ಹೆಸರು. ಹನುಮಂತ ಅನ್ನೋದು ಹೋಗ್ಬಿಟ್ಟು ವೆಂಕಟೇಶ ಅಂತ ಮಾಡ್ಕೊಂಬಿಟ್ರಿ, ಏನು ಉತ್ಪತ್ತಿ ಆಗೋಗ್ತದೆ? ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಉತ್ಪತ್ತಿ ಮಾಡ್ಬಿಡ್ತಾನ? ಏನೂ ಇಲ್ಲ. ಶ್ರದ್ಧೆ ಇರಬೇಕು, ಮಾಡೋ ಇದರಲ್ಲಿ ಶ್ರದ್ಧೆ ಇದ್ದು ಮನಸ್ಸಿದ್ದು ಮಾಡಬೇಕು ಅಷ್ಟೇನೇ ಬುದ್ಧಿ. ಏನೋ ಅವ್ರು ಇಷ್ಟ ಬುದ್ಧಿ. ನಾವು ರಾಜಕೀಯದವರಲ್ಲ. ನಾವು ಬೆಳಗ್ಗೆ ಎದ್ರೆ ಆಟೋ ಓಡಿಸ್ಕೊಂಡು ಜೀವನ ಮಾಡೋರು. ನಮಗೆ ನೋಡಿ ನಮಗೇನು ಇದು ಅಂತಂದರೆ, ನಮ್ಮ ಮಾಗಡಿ ಈ ಟೌನಲ್ಲಿ ತಾಲೂಕಲ್ಲೇ ಒಂದು ಗ್ಯಾಸ್ ಬಂಕ್ ಇಲ್ಲ. ನಾವು ಬ್ಲಾಕಲ್ಲಿ ತುಂಬಿಸ್ಕೊಂಡು ಇದು ಮಾಡೋದು. ನಮ್ಗೆ ಹೊಟ್ಟೆ ಜೀವನಕ್ಕೆ ಬೆಳಗ್ಗೆ ಎದ್ರೆ ಹೊಟ್ಟೆ ಜೀವನ ಮಾಡೋರು. ನಾವೇನೇನು ಹೇಳೋಣ ಬುದ್ಧಿ. ಈಗ ನೋಡಿ, ನಾನು ಈ ಮುಂಚೆ ಎಲ್ಲ ಕುಮಾರಸ್ವಾಮಿ ಅವರಿದ್ದರು ರಾಮನಗರ ಜಿಲ್ಲೆ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಸೇರಿತ್ತು ಈ ರಾಮನಗರ ಎಲ್ಲ. ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಹೊರಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈಗ ಅವ್ರು ಆಡಳಿತ ಅವ್ರು ಮಾಡ್ಕೊಳ್ಳಿ, ಮತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ, ಅವಾಗ ಮತ್ತೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿ. ಏನು ಅನ್ಕೊಂಡಿದ್ದಾರೆ ಇವರೆಲ್ಲ? ಮಾಡ್ತಾ ಇರಲಿ ಬಿಡಿ, ಚೇಂಜ್ ಮಾಡ್ತಾನೆ ಇರಲಿ. ಯಾವ್ದಾರ ಒಂದು ನಿಲುವು ಮಾಡ್ಬೇಕು ತಾನೇ, ಯಾವ್ದಾರ ಸ್ಪಷ್ಟವಾಗಿರಬೇಕು. ಅವ್ರು ಬಂದ್ರೆ ಇವ್ರು ಚೇಂಜ್ ಮಾಡಿದ್ರು, ಅವ್ರು ಚೇಂಜ್ ಮಾಡಿದ್ರು, ಚೇಂಜ್ ಮಾಡ್ಕೊಂಡು ಹೋಯ್ತಾನೆ ಇದ್ರೆ ಏನದು ಪ್ರಯೋಜನ ಇದೆ? ಕೆಲಸಗಳಾಗಬೇಕು. ಅವರವರ ರಾಜಕೀಯ ದ್ವೇಷಕ್ಕೆ ಹಿಂಗೆ ಆಡ್ತಿದ್ದಾರೆ. ಪ್ರಯೋಜನ ಏನಿಲ್ಲ, ರಾಜಕೀಯ ದ್ವೇಷ ಎಲ್ಲ, ಕೆಲಸಗಳಾಗಬೇಕು, ಅದೇ ಅಲ್ವಾ? ಸುಮ್ಮನೆ ಆಶ್ವಾಸನೆಯಿಂದ ಏನು ಪ್ರಯೋಜನಗಳಿಲ್ಲ. ಹೆಸರು ಚೇಂಜ್ ಮಾಡೋದ್ರಿಂದ ಏನು ಸರ್ ಅನುಕೂಲ ಆಗುತ್ತೆ? ಏನಿಲ್ಲ, ಯಾವ್ದು ಮಾಮೂಲಿ ಇದ್ದಂಗೆ ಹೇಳೋದಲ್ಲ ಸಮಯ. ಅದು ಇದ್ದಂಗೆ ಇದು ಮಾಡೋ ಶ್ರದ್ಧೆ ಇದ್ದು ಮಾಡಿದ್ರೆ ಎಲ್ಲದೂ ಆಯ್ತದ ಬುದ್ಧಿ. ಮಾಡ್ದೇ ಇರೋ ಇದಕ್ಕೆ ರಾಜಕೀಯ ಬಳಸ್ಕೊಂಡೆ ಅವ್ನು ಮಾಡಿದ್ದು ಇವನ ಹೆಸ್ರು ಕಿತ್ತಾಕ್ಬೇಕು, ಇವ್ನು ಮಾಡಿದ್ದು ಅವನ ಹೆಸ್ರು ಕಿತ್ತಾಕ್ಬೇಕು. ಅಲ್ಲಿ ಅಷ್ಟೇನೇ ಆಗೋದು. 5 ವರ್ಷದೊಳಗೆ ಇವರು ಅನುಕೂಲತೆ ತಕ್ಕಂತೆ ಮಾಡ್ಕೊಂಡೆ ಇದು ಮಾಡ್ಕೊತಾರೆ ಅಷ್ಟೇನೇ. ಒಂದು ಹೆಸರು ಬರ್ಬೇಕು ಅಷ್ಟೇ. ಕುಮಾರಸ್ವಾಮಿ ಇರುವಾಗ ಅವ್ರ ಹೆಸರು ಬರ್ಬೇಕಾಗಿತ್ತು. ಇವಾಗ ಡಿ ಕೆ ಶಿವಕುಮಾರ್ ಇರುವಾಗ ಇವ್ರ ಹೆಸರು ಬರಬೇಕು. ನಾನು ಚೇಂಜ್ ಮಾಡಿದೆ,
ರಾಮನಗರ ಜಿಲ್ಲೆ ದಕ್ಷಿಣ ಇದನ್ನು ಮಾಡಿದೆ ಅಂತ ಇವ್ರ ಹೆಸರು ಬರಬೇಕು. ಪ್ರತಿಷ್ಠೆಗಾಗಿ ಹೊಡೆದಾಡ್ತಿದ್ದಾರೆ ಇಬ್ರು. ಇಷ್ಟಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ. ಅದೇ ನಿಷ್ಠೆಯಿಂದ ಜನಕ್ಕೆ ಸಂಪರ್ಕ ಮಾಡ್ಕೊಂಡು ಜನಕ್ಕೆ ಅನುಕೂಲ ಮಾಡ್ಕೊಂಡು ಕೊಟ್ಟರೆ ಯಾವುದೂ ಇರಲ್ಲ ಬುದ್ಧಿ. ವೀಕ್ಷಕರೇ ನೋಡಿದ್ರಲ್ಲ, ಮಾಗಡಿ ತಾಲೂಕಿನ ಜನ ರಾಮನಗರದ ಹೆಸರನ್ನ ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು ಅಂತ ಹೇಳಿ. ಈಗ ಮತ್ತೊಂದು ತಾಲೂಕಿಗೆ ಹೋಗ್ತೀನಿ. ಇದೇ ರಾಮನಗರ ಜಿಲ್ಲೆಯಲ್ಲಿ ಬರುವಂಥ ಮತ್ತೊಂದು ತಾಲೂಕಿಗೆ. ಅಲ್ಲಿನ ಜನರ ಅಭಿಪ್ರಾಯವನ್ನು ಕೇಳ್ತೀನಿ. ಅವರು ಏನು ಹೇಳ್ತಾರೆ ಈ ಹೆಸರು ಬದಲಾವಣೆ ವಿಚಾರಕ್ಕೆ, ಕೇಳೋಣ ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.